5 ರಾಜ್ಯಗಳಲ್ಲಿ 7 HMPV ವೈರಸ್ ಕೇಸ್ ದಾಖಲು. ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಅಲರ್ಟ್. ಎಂಪಿ ವೈರಸ್ ಹೊಸತೇನಲ್ಲ, ಎಚ್ಚರಿಕೆಯಿಂದ ಇರಿ ಎಂದು ಸಿಎಂ ಸಲಹೆ. ಶಿವಮೊಗ್ಗದಲ್ಲಿ 6 ಮಕ್ಕಳಿಗೆ ಬಂದು ಹೋಗಿರುವಂತಹ HMP ವೈರಸ್. ಈ ಸುದ್ದಿಗಳನ್ನು ನೋಡೋಣ HMP ಟಾರ್ಗೆಟ್ ನ್ಯೂಸ್ ಟಾಪ್ 9ನಲ್ಲಿ. ಚೀನಾದಲ್ಲಿ ವೇಗವಾಗಿ ಹರಡ್ತಾ ಇದೆ ಎನ್ನಲಾದ HMP ವೈರಸ್ ಭಾರತಕ್ಕೂ ಕಾಲಿಟ್ಟಾಗಿದೆ. ಈಗಾಗಲೇ ಬೆಂಗಳೂರಿನಲ್ಲಿ 2 ಕೇಸ್ ಪತ್ತೆಯಾಗಿದ್ದು, ಸೋಂಕು ತಗುಲಿದ್ದ ಮಕ್ಕಳಿಬ್ಬರು ಗುಣಮುಖರಾಗಿದ್ದಾರೆ. ಈ ವೈರಸ್ ಹೆಚ್ಚು ಅಪಾಯಕಾರಿ ಅಲ್ಲ, ಆದರೆ ಮುನ್ನೆಚ್ಚರಿಕೆ ಅಗತ್ಯ ಅಂತ ರಾಜ್ಯ ಆರೋಗ್ಯ ಇಲಾಖೆ ಹೇಳಿದೆ. HMP ವೈರಸ್ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವುದಕ್ಕೆ ಕೇಂದ್ರದಿಂದ ಅಲರ್ಟ್ ಬಂದ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಎಚ್ಚೆತ್ತಿದೆ. ಮೊನ್ನೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಭೆ ನಡೆಸಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚಿಸಿದ್ರು. ನಿನ್ನೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಮೊಟ್ಟ ಮೊದಲಿಗೆ ಬೆಂಗಳೂರಿನಲ್ಲಿ 2 ಮಕ್ಕಳಿಗೆ ಪತ್ತೆಯಾದ HMP ವೈರಸ್ ಈಗ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕಾಣಿಸಿಕೊಳ್ತಾ ಇದೆ. ತಮಿಳುನಾಡಿನಲ್ಲಿ 2, ಮಹಾರಾಷ್ಟ್ರದ ನಾಗ್ಪುರದಲ್ಲಿ 7 ವರ್ಷ ಮತ್ತು 13 ವರ್ಷದ 2 ಬಾಲಕರಿಗೆ, ಗುಜರಾತ್ನ ಅಹಮದಾಬಾದ್ನಲ್ಲೂ 1 ಮಗುವಿಗೆ ಸೋಂಕು ತಗುಲಿದ್ದು, ದೇಶದಲ್ಲಿ HMP ವೈರಸ್ ಸೋಂಕಿತರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಕಳೆದ ನವೆಂಬರ್ನಲ್ಲೇ ಶಿವಮೊಗ್ಗದಲ್ಲಿ 6 ಮಕ್ಕಳಿಗೆ HMP ವೈರಸ್ ಬಂದು ಹೋಗಿರುವುದು ಗೊತ್ತಾಗಿದೆ. 1 ರಿಂದ 2 ವರ್ಷದ ಒಳಗಿನ ಮಕ್ಕಳು ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಈ ಬಗ್ಗೆ ಅವತ್ತೇ ಸರ್ಕಾರಕ್ಕೆ ಮಾಹಿತಿ ನೀಡಿದ್ವಿ ಅಂತ MLC ಹಾಗೂ ಮಕ್ಕಳ ತಜ್ಞ ವೈದ್ಯ ಡಾಕ್ಟರ್ ಧನಂಜಯ ಸರ್ಜಿ ಹೇಳಿದ್ದಾರೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳಲ್ಲಿ ಒಂದು 5 ಕೇಸಸ್ ಪಾಸಿಟಿವ್ ಬಂದಿದೆ. ಬಟ್ ಅವು ಎಲ್ಲವೂ ಚೆನ್ನಾಗಿ ಹೋಗಿದ್ದಾವೆ. ಆ ಥರ ಟೆಸ್ಟ್ ಮಾಡಿದ್ರೆ ಬೇಕಾದಷ್ಟು ಪಾಸಿಟಿವ್ ಇರುತ್ತೆ. ಅದ್ರ ಬಗ್ಗೆ ಖಂಡಿತವಾಗ್ಲೂ ಜನರು ವರಿ ಮಾಡಬಾರ್ದು, ಅದಕ್ಕೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. HMP ವೈರಸ್ ಮಕ್ಕಳನ್ನೇ ಹೆಚ್ಚಾಗಿ ಬಾಧಿಸುತ್ತದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇದು ಪೋಷಕ ಸಮುದಾಯದಲ್ಲಿ ಆತಂಕ ಹುಟ್ಟಿಸಿದೆ. ಮಕ್ಕಳನ್ನ ಶಾಲೆಗೆ ಕಳಿಸಬೇಕಾ ಬೇಡವಾ ಅನ್ನೋ ಬಗ್ಗೆ ಭಯ ಕಾಡತೊಡಗಿದೆ. ಆದರೂ ಮುಂಜಾಗ್ರತಾ ಕ್ರಮ ಕೈಗೊಂಡು ಮಕ್ಕಳನ್ನ ಶಾಲೆಗೆ ಕಳಿಸ್ತೇವೆ, ಜ್ವರ ಇದ್ರೆ ಕಳಿಸಲ್ಲ ಅಂತ ಪೋಷಕರು ಹೇಳಿದ್ದಾರೆ. ಪ್ರಿಕಾಷನ್ ಏನು ತಗೋಬೇಕೋ ಅದು ನಾವು ತಗೋಬೇಕಾಗಷ್ಟೇ. ಸ್ಕೂಲರು ಏನು ಮಾಡೋಕ್ಕಾಗಲ್ಲ, ಪೇರೆಂಟ್ಸ್ ಏನು ಎಷ್ಟು ಜವಾಬ್ದಾರಿಯಿಂದ ನಾವು ಮಕ್ಕಳನ್ನ ನೋಡ್ಕೊಂತೀವೋ ಅದು ಮೇನ್ ಇಂಪಾರ್ಟೆಂಟ್ ಅಷ್ಟೇ. ಕೆಮ್ಮುವಿಕೆ, ಸೀನುವಿಕೆ ಮತ್ತು ನಿಕಟ ಸಂಪರ್ಕದ ಮೂಲಕ HMP ವೈರಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ. ವೈರಸ್ ಹರಡಿದ ವಸ್ತುಗಳನ್ನು ಮುಟ್ಟಿದ ಬಳಿಕ ಅದೇ ಕೈಗಳಿಂದ ಮೂಗು, ಬಾಯಿ, ಕಣ್ಣುಗಳನ್ನು ಮುಟ್ಟಿದ್ದರೂ ಸೋಂಕು ತಗುಲುತ್ತದೆ. ಸದ್ಯ HMP ವೈರಸ್ಗೆ ಪ್ರಸ್ತುತ ಯಾವುದೇ ಲಸಿಕೆ ಲಭ್ಯವಿಲ್ಲ. ಇದಕ್ಕೆ ಆಂಟಿವೈರಲ್ ಚಿಕಿತ್ಸೆಯನ್ನು ಶಿಫಾರಸು ಮಾಡುವುದಿಲ್ಲ. ಆದರೆ ಕೆಲವು ಮುನ್ನೆಚ್ಚರಿಕೆಗಳೊಂದಿಗೆ ಇದನ್ನ ಹರಡೋದನ್ನ ತಡೆಯಬಹುದಾಗಿದೆ. HMP ವೈರಸ್ ಸೋಂಕಿತ ಜನರೊಂದಿಗೆ ಕೈ ಕುಲುಕಬಾರದು, ದೂರ ಇರಬೇಕು. ಅಶುಚಿಯಾದ ಕೈಗಳಿಂದ ಬಾಯಿ, ಮೂಗು ಮತ್ತು ಕಣ್ಣುಗಳನ್ನು ಮುಟ್ಟಬಾರದು. ಕನಿಷ್ಠ 20 ಸೆಕೆಂಡುಗಳ ಕಾಲ ಸಾಬೂನಿನಿಂದ ಆಗಾಗ್ಗೆ ಕೈಗಳನ್ನು ತೊಳೆಯಬೇಕು. ಇನ್ನು ಶೀತದ ಲಕ್ಷಣಗಳು ಇರುವವರು ಮಾಸ್ಕ್ ಧರಿಸಬೇಕು. ಕೆಮ್ಮುವಾಗ ಅಥವಾ ಸೀನುವಾಗ ನಿಮ್ಮ ಬಾಯಿ ಹಾಗೂ ಮೂಗನ್ನು ಮುಚ್ಚಿಕೊಳ್ಳಬೇಕು. ಇದರಿಂದ ಸೋಂಕು ಹರಡುವಿಕೆ ನಿಯಂತ್ರಿಸಬಹುದು.